ಆದ್ದರಿಂದ ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ವೆಸ್ಟಿಗೇಷನಲ್ಲಿ ಸತ್ಯ ಹೊರಬರ್ತಕ್ಕಂಥ ಕೆಲಸ ಆಗಬೇಕು. ನೋಡಪ್ಪ, CM ಸಾಹೇಬ್ರು ಏನು ಬ್ರೀಫ್ ಮಾಡಿದಾರೆ ಗೊತ್ತಿಲ್ಲ. ವೆರಿ ಸಿಂಪಲ್. ನಾವೆಲ್ಲ 20-20 ಎಲೆಕ್ಷನ್ ಮಾಡಿರೋರು, ಸ್ವಂತ ನಿಂತಿರೋರು. ಯಾವುದೇ ಒಂದು ವೋಟ್ ಹಾಕ್ಬೇಕಾದ್ರೆ ಹಿಂಗೆ ತೋರಿಸ್ತಾರೆ, ರೇವಣ್ಣಗೆ ಓಟ್ ಬಿದ್ದಿದೆ, ಸಿದ್ದರಾಮಯ್ಯನ ಓಟ್ ಬಿದ್ದಿದೆ, ಶಿವಕುಮಾರ್ ಓಟ್ ಇದೆ ಅಂತ ಎಲ್ಲರಿಗೂ ತೋರಿಸ್ತಾರೆ. ಹೌದು, ಕರೆಕ್ಟಾಗಿ ಓಟ್ ಬಿದ್ದಿದೆ ಅಂದ ತಕ್ಷಣ ಹಿಂಗೆ ಇಡ್ತಾರೆ. ಸೊ ಎಲ್ಲ 252 ವೋಟು ಕೂಡ ಏನು ಪೋಸ್ಟಲ್ ಬ್ಯಾಲೆಟಲ್ಲಿ ಬಂದಿತ್ತು ಅದಕ್ಕೆಲ್ಲ ಸಿದ್ದರಾಮಯ್ಯನವ್ರ ಪರವಾಗೋ ಇಲ್ಲ ರಾಜೇಗೌಡನ ಪರವಾಗಿ ಓಟ್ ಬಿದ್ದಿದೆ ಅಂತ ಅಂದ್ಬಿಟ್ಟು ಸೇರಿ ಅದನ್ನು ಬಂಡಲ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ BJP ಏಜೆಂಟು, ಇಂಡಿಪೆಂಡೆಂಟು, ಕಾಂಗ್ರೆಸ್ ಏಜೆಂಟು ಎಲ್ಲ ಸೇರಿ ಇದು ಕರೆಕ್ಟಾಗಿದೆ ಹೇಳಿದ್ದಾರೆ. ಅದಾದ ಮೇಲೆ ತೆಗೆದುಕೊಂಡು ಅವ್ರು ಯಾರನ್ನ ಒಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತೊಗೊಂಡು ಆ ಬಂಡ್ಲಿಗೆಲ್ಲ 2ನೇ ವೋಟ್ನ ಮಾರ್ಕ್ ಮಾಡಿಬಿಟ್ಟು ಹೊಂಟಿದ್ರೆ ಏನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? CM ಹೇಳಿದ್ರೆ ಆಯ್ತು, ಓಕೆ. ಪೋಸ್ಟಲ್ ಬ್ಯಾಲೆಟೇ ಮಾಡ್ಬೇಕಲ್ಲ. ಏನ್ ಮಾಡಬೇಕಾಗಿತ್ತು ಅಂತಂದ್ರೆ, ಕೇಳ್ರಿ, ಒಬ್ಬೊಬ್ರು ಮಾತಾಡಿಯಪ್ಪ. ಅವರು ನೀನ್ ಮಾತಾಡಿದ್ದೆ. ಅವರು CC ಕ್ಯಾಮೆರಾ ರೆಕಾರ್ಡಿಂಗ್ ನೋಡ್ಲಿ, CC ಕ್ಯಾಮೆರಾ ರೆಕಾರ್ಡಿಂಗ್ ನೋಡ್ಲಿ. EVM ಸರಿ ಇಲ್ಲ ಅಂತ ನಾನು ಹೇಳಲೇ ಇಲ್ಲ. EVM ಮಾಡಿದ್ದಾರೆ ಅಂತಲ್ಲ, ಆಮೇಲೆ ತಿದ್ದಿರೋದು. ಪೋಸ್ಟಲ್ ಬ್ಯಾಲೆಟ್ ಗೆಲ್ರಿ EVM ಮಾಡಕ್ಕಾಯ್ತೈತೆ? ಸುಮ್ಮನೆ ಯಾರಿಗೋ ಕೇಳ್ದಂಗೆ ಕೇಳ್ತಾ ಇದ್ರಲ್ಲ ನೀವು. ನಾನು ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ತಿದ್ದಿರತಕ್ಕಂಥದ್ದು ಕ್ರಿಮಿನಲ್ ಆಕ್ಷನ್ನು, ಕ್ರಿಮಿನಲ್ ಕಾನ್ಸ್ಪಿರಸಿ. ಅವರು ಜೀವರಾಜು ಕ್ಯಾಂಡಿಡೇಟು ಅವ್ರು ಸೇರ್ಕೊಂಡು, ಸರ್ಕಾರ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. ಇಟ್ಸ್ ಎ ಕ್ರಿಮಿನಲ್ ಕಾನ್ಸ್ಪಿರಸಿ. ಇಟ್ ಈಸ್ ಎ ವೋಟ್ ಡಕಾಯಿತಿ. ಕೋರ್ಟ್ ಡೈರೆಕ್ಷನ್ ಈಗ ಅನೌನ್ಸ್ ಮಾಡಿಬಿಟ್ಟಿದಾರಲ್ರಿ. ಈಗ ಇಲ್ಲಿವರೆಗೆ ರಾಜೇಗೌಡ MLA ಆಗಿದ್ದ, 201 ವೋಟ್ ಬಂದಿದೆ ಜಾಸ್ತಿಯಾಗಿ ಅಂತ ಹೇಳಿ ಲೀಡು 201 ವೋಟ್ ಇದೆ ಅಂತ. ಈಗ ಜೀವರಾಜನ್ಗೆ 52 ಬಂದಿದ್ದಾವೆ ಅಂತ ಮಾಡಿದ್ರು. ವ್ಯಾಲಿಡ್ ವೋಟ್ನ ಇನ್ವ್ಯಾಲಿಡ್ ಮಾಡಿದ್ರು. ಇನ್ವ್ಯಾಲಿಡ್ ಮಾಡಿದವ್ರು ಯಾರು? ಜೀವರಾಜ ಮತ್ತೆ ಸಿಬ್ಬಂದಿ. ಅವರು ಕೌಂಟಿಂಗ್ ಆದ ತಕ್ಷಣನೇ ಮಾಡಿಬಿಟ್ಟಿದ್ದಾರೆ. ಅದರ್ವೈಸ್ ಯು ವುಡ್ ನಾಟ್ ಹ್ಯಾವ್ ಫೈಲ್ಡ್ ದಿ ಪಿಟಿಷನ್ ಫಾರ್ ದಿ ರೀಕೌಂಟಿಂಗ್, ಪರ್ಟಿಕ್ಯುಲರ್ಲಿ ಫಾರ್ ದ ಸೇಮ್ ಥಿಂಗ್. ಬರೀ ಅದಕ್ಕೆ ಮಾತ್ರ ರೀಕೌಂಟ್ ಆಗಬೇಕು ಅಂತ. ಅಂಡ್ he has said that he is going to win by ಇಷ್ಟೇ ವೋಟಲ್ಲಿ ಗೆಲ್ತೀನಿ ಅಂತ ಎಲ್ಲ ಸಹಚರಿಗೆ ಹೇಳಿದ್ದಾರೆ. ಎಲ್ಲ ಹೇಳಿದ್ದಾರೆ, ಬೆಟ್ಸ್ ಕಟ್ಸಿದ್ದಾರೆ, ನೀವು ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಆಗ್ಲೇನೆ ಕೋರ್ಟ್ ಕೇಸ್ ಹಾಕದೆ ಮಾಡಿದಾರಲ್ರಿ. ಅವ್ರ ಏಜೆಂಟ್ ಸೈನ್ ಹಾಕಿದಾರೆ, ಅವ್ರ ಏಜೆಂಟು ಸೈನ್ ಹಾಕಿದ್ದಾರೆ, ನಮ್ಮ ಏಜೆಂಟ್ ಸೈನ್ ಹಾಕಿದ್ದಾರೆ, ನಮ್ಮ ಏಜೆಂಟ್. ಈಗಲ್ಲಪ್ಪ, ಈಗ ಡಿಸ್ಪ್ಯೂಟ್ ಮಾಡಿದ್ದಾರೆ. ಆಗ ಮಾಡಿದ್ರು 2023 ಮಾಡಿದ್ರು, ಈಗ ಸೈನ್ ಮಾಡಿಲ್ಲ. ಆಮೇಲೆ ಓಪನ್ ಮಾಡುವಾಗೂ ದಿ ಆಫೀಸರ್ಸ್ ಹ್ಯಾವ್ ಫೌಂಡ್ ಫಿಶಿ ಡಬ್ಬನ. I don't want to discuss all those things. CM has already spoken. ನೋಡಪ್ಪ, this is a test case for the entire country. ಇದು ಎಂಕ್ವೈರಿ ಮಾಡಲಿ, ಸತ್ಯ ಹೊರಬರಲಿ. ಲೆಟ್ ದಿ ಟ್ರೂತ್ ಕಮ್ಸ್ ಔಟ್. ಹೌದು, ಮಾಡಬೇಕು ಅಂತ ಮಾಡಿದ್ದೀವಿ. FIR ಆದ ತಕ್ಷಣ why he has moved to the court to stay the FIR?
ಅಲ್ಲಲ್ಲ ಕೋರ್ಟ್ಗೆ FIR ಸ್ಟೇ ಮಾಡಿ ಅಂತ ಮೂವ್ ಮಾಡೋ ನಿನ್ನೆ. ಇವೆಲ್ಲ ಸೈನ್ ಮಾಡಿರೋದು ಈಗ ಅಲ್ಲ, ಆಗಲೇ 23ನೇ ಇಶ್ಯೂನಲ್ಲಿ ಸೈನ್ ಮಾಡಿರ್ತಕ್ಕಂಥದ್ದು ಆಲ್ ಪಾರ್ಟಿ ಕ್ಯಾಂಡಿಡೇಟ್ಸ್ ಆಲ್ ಇಂಡಿಪೆಂಡೆನ್ಸು. ನಮ್ಮ ಸುಧೀರ್ ಕುಮಾರ್ ಅಂತ ನಮ್ಮ ಏಜೆಂಟು ಅವರೆಲ್ಲ ಸೈನ್ ಮಾಡಿದ್ದಾರೆ. ಸುಮ್ಮನೆ ಸೈನ್ ಮಾಡೋಕ್ಕಾಗತ್ತಾ? ಇವ್ರು ತೋರಿಸಿದ್ರಲ್ಲ DK ಶಿವಕುಮಾರ್, ಈ ಬ್ಯಾಲೆಟು ಬೇರೆ ಥರ ಇದೆ ಅಂತ ಹೇಳಿ ಇನ್ವ್ಯಾಲಿಡ್ ಮಾಡಬೇಕಾದ್ರೆ ವ್ಯಾಲಿಡ್ ಮಾಡಬೇಕಾದ್ರೆ ತೋರಿಸ್ತಾನೆ ಮಾಡೋದು. ಸರ್ ತೋರಿಸ್ತಾರೆ, ಎವ್ರಿಥಿಂಗ್ ವಿಲ್ ಬಿ ವಿಡಿಯೋಡ್. ದಟ್ ಇಸ್ ದಿ ಪ್ರೊಸೀಜರ್. CC ಕ್ಯಾಮ್ರಾ ಇರುತ್ತೆ. ಸೊ ದಿಸ್ ಈಸ್ ದಿ ಪೊಸಿಷನ್. ದಿಸ್ ಈಸ್ ರಿಗಾರ್ಡಿಂಗ್ ರಾಜೇಗೌಡನದು ರೀಕೌಂಟಿಂಗ್ ಬಗ್ಗೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಒಂದು. ಎರಡನೇದು, ನಿನ್ನೆ ಚುನಾವಣೆ ನಡೆದಿದೆ 9ನೇ ತಾರೀಕು ಏಪ್ರಿಲ್. ಕೌಂಟಿಂಗ್ ಆಗಿದೆ. ನಮ್ಮ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಬಾಗಲಕೋಟೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ, ದಾವಣಗೆರೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ. ಬಿಜೆಪಿಯವರು ಪ್ರಚಾರ ಮಾಡಿದ್ದೇನಪ್ಪ ಅಂತಂದ್ರೆ, ಮುಂದಿನ ಚುನಾವಣೆಗೆ ದಿಕ್ಸೂಚಿ ಇದು ಇದೆ ಅವ್ರ ಮೇನ್ ಪ್ಲ್ಯಾಂಕ್. ಇದು ಪ್ರಚಾರದಲ್ಲಿ ಇದ್ದಂಥ ವಿಷಯ. ಮುಂದಿನ 2028ರ ಚುನಾವಣೆಗೆ ದಿಕ್ಸೂಚಿ. ನಮ್ಮ ತಿಮ್ಮಾಪುರ್ ಇದ್ರು ಅಲ್ಲೇ ಬಾಗಲಕೋಟೆಯಲ್ಲಿ. ಏನಪ್ಪ ತಿಮ್ಮಾಪುರ್? ಅಂದ್ರೆ 28ಕ್ಕೂ ನಾವೇ ಬರ್ತೀವಿ ಅಂತ ಆಯ್ತಲ್ಲ ಅವ್ರ ಪ್ರಕಾರ. ನಾನು ಈ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು, ಮತದಾರರಿಗೆ, ನಮ್ಮ ಮಂತ್ರಿಗಳಿಗೆ, ಶಾಸಕರುಗಳಿಗೆ ಎಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ, ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ನಾವು ಹಿಂದೆ 1 ವರ್ಷ ಆಯ್ತಾ 3 ಬೈ ಎಲೆಕ್ಷನ್ನಲ್ಲೂ ಗೆದ್ದಿದ್ದು. ಈಗ ಮತ್ತೆ 2 ಬೈ ಎಲೆಕ್ಷನ್ನಲ್ಲೂ ಗೆದ್ದಿದ್ದೀವಿ. ಅದರರ್ಥ ನಮ್ಮ ಕಾರ್ಯಕ್ರಮಗಳನ್ನು ಜನ ಮೆಚ್ಚಿಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳು ಮತದಾರರನ್ನು ತಲುಪಿದ್ದಾವೆ. ಜನರು ನಮ್ಮ ಮೇಲೆ ವಿಶ್ವಾಸ, ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಕ್ಕಂಥ ಪಕ್ಷ. ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಪಕ್ಷ. ನಮ್ಮ ಗ್ಯಾರಂಟಿ ಯೋಜನೆಗಳು ನಮ್ಮನ್ನ ಕೈ ಹಿಡಿದಿದ್ದಾವೆ.
ಆದ್ದರಿಂದ ನಾನು ಮತ್ತೊಮ್ಮೆ ನಮ್ಮನ್ನು ಗೆಲ್ಲಿಸಿದಂಥ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಸ್ಡಿಪಿಐ ಅಭ್ಯರ್ಥಿ 19,000 ವೋಟ್ ತಗೊಂಡಿದ್ದಾರೆ. ಈಗ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ವಾಲ್ತಿದೆ ಅಂತ ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಚುನಾವಣೆಯ ಫಲಿತಾಂಶ ಅದೇ ವಿಷಯ ಸರ್. ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರಿದ್ರೆ ಕ್ರಮ ಕೈಗೊಳ್ತಾರೆ ಅಂತ ಚರ್ಚೆ ಆಗ್ತಾ ಇತ್ತು ನಿಮ್ಮ ಪಕ್ಷದ ಕಾರ್ಯಕ್ರಮ. ಈ ಕ್ರಮ ತಗೊಂಡಿದ್ದೀವಲ್ಲ, ಕ್ರಮ ಕೈಗೊಳ್ತಾರೆ, ಯಾರು ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರು ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತಾ ಇದ್ರು. ಈಗ ಮುಂದೆ ನಿಮ್ಮ ಲೀಡ್ ಕಡಿಮೆ ಆಗಿದೆ, 15-20 ಸಾವಿರ ಗೆಲ್ತೀವಿ ಅಂತ 5 ಸಾವಿರ ಬಂದಿದೆ. ಬಿಜೆಪಿ ಅವ್ರು ಗೆದ್ದೇ ಗೆಲ್ತೀವಿ ಅಂತಿದ್ರು, ಅದ್ರ ಬಗ್ಗೆ ಏನು ಮಾತಾಡಲ್ಲ ನೀನು. ಗೆದ್ದೇ ಗೆಲ್ತೀವಿ ಅಂತಿದ್ರು, ಎರಡು ಗೆಲ್ತೀವಿ ಅಂತಿದ್ರು, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅಲ್ಲ, ಮುಸ್ಲಿಮ್ಸು ನಮಗೆ 30,000 ಚಿಲ್ಲರೆ 35,000 ಓಟ್ ಹಾಕಿದ್ದಾರೆ. ಒಟ್ಟು ಅಲ್ಲಿ 80,000 ಪೋಲ್ ಆಗಿದ್ದು, 50,000 ಚಿಲ್ಲರೆ 56,000 ಮುಸ್ಲಿಮ್ಸು ಓಟ್ ಹಾಕಿದ್ರು. 56,000ದಲ್ಲಿ ಬಂದಿರೋದು ಎಷ್ಟು? ಎಲ್ಲ ಸೇರಿಸಿದ್ರೆ ಮುಸ್ಲಿಮ್ರಿಗೆ ಬಂದಿರೋದು ಎಷ್ಟು? 23,000, 24,000, 23,000. ಇನ್ನು ಉಳಿದವು ಎಷ್ಟು? 35,000. ಅವಷ್ಟೇ ನಮಗೆ ಬಂದಿಲ್ವಾ?